ರಾತ್ರಿ ಬೆಳಗನೆ ಎಚ್ಚರಿಕಿದ್ದೀನಿ ಬ್ರದರ್. 6:30 ಮಗೊಂಡಿನಿ. 7 ತಡ ಅಭಿಷೇಕ್ ಪಾಸ್ಟರ್ ಚರ್ಚಿಗೆ ಹೋಗ್ಬೇಕು ಅಂತ ಓಡ್ತಾ ಇದ್ದೀನಿ. ಈಗ ನನ್ನ ಜೀವಿತದಲ್ಲಿ ಇಷ್ಟು ಅದ್ಭುತ ಆಗಿದೆ. ನಾ ಈಟ್ ಖುಷಿದ್ದೆ. ನಾನು ಎಂದು ಮಾಟ ಮಂತ್ರ ಅವಕ ಇವಕ ಯಾವಕ್ಕೂ ನಂಬ್ತಿದ್ದಿಲ್ಲ. ಇವತ್ತ ನನ್ನ ಕುಟುಂಬದಲ್ಲಿ ಬಹಳಷ್ಟು ಅದ್ಭುತ ಆಗಿದೆ. ನನ್ನ ಜೀವಿತದಲ್ಲಿ ಬಹಳಷ್ಟು ಅದ್ಭುತ ಆಗಿದೆ. ಮೊನ್ನೆ 11ನೇ ತಾರೀಕು ಪ್ರಾಪಸಿ ಆಗಿದೆ ಬ್ರದರ್. ನೀವು ದಾವಾ ಪಡ್ತಾ ಇದ್ದೀರಿ. ನೀವು ನನ್ನ ಪುಟ್ಟಿ ಯಾವಾಗ ಬರ್ತದ ಅಂತ ಕೇಳಿದಿರಿ. ಆ ಫೋಟೋಗೋಸ್ಕರ ಸುಮಾರು 21ರಲ್ಲಿ 19 ದಿವಸ ನಾನು ಲೈವ್ ಪ್ರೇಯರ್ ನೋಡಿದ್ದೇನೆ ಬ್ರದರ್. ಇಡೀ ದೇಶ ಅನೇಕ ಜನರಿಗೆ ಅದ್ಭುತ ಆಗ್ಯದ. ಎಲ್ಲರೂ ಫೋಟೋ ಬರ್ತದ, ನನ್ನ ಫೋಟೋ ಯಾಕೆ ಬರ್ತಾ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿ ಸಾಕಷ್ಟೇ ಆತ್ಮನ ನೋಡಿದೆ ಸಹೋದರನೇ, ಆತ್ಮದಲ್ಲಿ ನೋಡ್ತಾ ಇದ್ದೀನಿ. ನೀವು ಭಾಳ ಹಾಕಿದ ಮೇಲೆ ಭಾಳ ತತ್ತುರಗೊಳ್ತಾ ಇದ್ದೀರಾ. ದೇವ್ರ ಮಾತಾಡ್ತಾನಂತ ನಾನು 100% ಹೇಳ್ತಾ ಇದ್ದೀನಿ. ನಿಮ್ಮ ಮನೆಗೆ ದೇವರ ಆತ್ಮ ಹೇಳ್ತಾನೆ, ಈ ವರ್ಷದಲ್ಲಿ ಒಂದು ದೊಡ್ಡ ಗುಡ್ ನ್ಯೂಸ್ ನೀವು ನೋಡ್ತಿದ್ದೀರಾ. ಭಾಳ ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ನಾನು ನೋಡ್ತಾ ಇದ್ದೀನಿ. ಶತ್ರುಗಳು ನಿಮ್ಮ ಮೇಲೆ ಅನೇಕರಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ನಾನು ನೋಡ್ತಾ ಇದ್ದೀನಿ ಒಂದು ಸೈನ್ಯನ ನೋಡಿದೆ, ಶತ್ರುವಿನ ಗುಂಪುಗಳನ್ನ ನೋಡ್ತಾ ಇದ್ದೀನಿ. ಶತ್ರು ನಿಮ್ಮ 4 ಮೂಲಿನ ದಿಕ್ಕುಗಳಲ್ಲಿ ನಿಂತಿದ್ದಾರೆ. ನಿಮ್ಮನ್ನ ಹಾಳು ಮಾಡಬೇಕು, ನಿಮ್ಮ ಮರ್ಯಾದೆಯನ್ನು ಕಮ್ಮಿ ಮಾಡಬೇಕು, ನಿಮ್ಮನ್ನ ಬೀದಿ ತರಬೇಕಂತ ದೇವರ ಆತ್ಮ ಹೇಳ್ತಾ ಇದ್ದಾನೆ. ಅಷ್ಟರ ಒಳಗಡೆಯಿಂದ ಅನುಗ್ರಹ ನಿಮ್ಮ ಮೇಲಿದೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹಿಂದೆ ಆದಂತ ಯಾವಾಗ ಬಿ ಅವಮಾನಗಳು ಮುಂದೆ ಎಗುತ್ತಿಬಿ ಆಗೋದಿಲ್ಲ. ಹಿಂದೆ ಆದಂತ ಲಜ್ಜಿತಗಳು, ಯಾರ್ಯಾರು ನಿಮ್ಮನ್ನ ಲಜ್ಜೆ ಮಾಡಬೇಕು, ಇನ್ಸಲ್ಟ್ ಮಾಡಬೇಕು, ಬೀದಿ ತರಬೇಕಂತಿದ್ದಾರೋ ಎಂದಿಗೂ ನಡೆಯೋದಿಲ್ಲ. ಇದು ಫೇಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಭವಿಷ್ಯವಾಣಿ ಇದೆ, ಇದು ಬರ್ದಿಟ್ಕೊಂಡು ಇವತ್ತಿನ ಡೇಟು ದೇವರ ಆತ್ಮ ನಂಗೆ ತೋರಿಸ್ತಾ ಇದ್ದಾನೆ. ರಾಬಾ ಶಕಂದ ರಿಮಾ ಹಂದಲ ರಿಮಾ ರೇಖೆ ರಾಬಾ ಶಕಂದಾರಿ ಆಮ ರೇಖೆ ದೇವ ಶಕಂದಲ ರಬಾ. ಈ ವರ್ಷದಲ್ಲಿ ಒಂದು ಧಮಾಕ ಆಶೀರ್ವಾದ ನೀವು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ. ನಾನು ಹಿಂದಿನ ಹಿಡಿದು ಏನೇನು ಭವಿಷ್ಯವಾಣಿ ಹೇಳಿದೆಯೋ ಅದನ್ನ ಎಲ್ಲ 100% ಆಗ್ಲಿಕ್ಕೆ ಬರ್ತಾ ಇದೆ ಕೆಲಸ. ಅದ್ರ ಹತ್ರ ಸನಿ ಇದೆ. ಒಂದು ಪ್ರೆಗ್ನೆಂಟ್ ಲೇಡಿ 9 ತಿಂಗಳು ಆಗ್ತಾ ಅವಳಿಗೆ ಪ್ರಸವ ವೇದನೆ ನೋವುಗಳು ಪ್ರಾರಂಭವಾಗ್ತವೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದಗಳು ನಿಮ್ಮ ಹತ್ರ ಬರ್ತಾ ಇದ್ದಾವೆ, ಅದರ ಕಷ್ಟಗಳು ಹಿಂಸೆಗಳು ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಒಂದು ದಿವಸ 9 ತಿಂಗಳು ಹೇಗೆ ಮುಗಿದು ಹೋಯ್ತದೋ ಆ ನಂತರ ಎಲ್ಲ ನಾರ್ಮಲ್ ಆಗ್ತದೋ, ಎಲ್ಲ ಖುಷಿ ಉಂಟಾಗ್ತದೋ, ಅದೇ ಪ್ರಕಾರವಾಗಿ ನಿಮಗಿರುವ ಈ ಕಷ್ಟಗಳು, ಈ ಹೋರಾಟಗಳು, ಈ ನೋವುಗಳು, ಈ ಪ್ರಸವ ವೇದನೆ ಇದು ರಿಸೀವ್ ಮಾಡ್ಕೋ. ದೇವರ ಆತ್ಮ ಹೇಳ್ತಾರೆ, ಸಹೋದರನೇ ರಿಸೀವ್ ಮಾಡ್ಕೊಳ್ರಿ. ಪ್ರಸವ ವೇದನೆ ಸ್ಟಾರ್ಟ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಅದರ ಸಮಯ ಬರ್ತಾ ಇದೆ. ಅಂದ್ರೇನು, ಆಶೀರ್ವಾದ ಬರೋ ಸಮಯ ಬರ್ತದೆ. ಬಿಗ್ಗೆಸ್ಟ್ ಆಶೀರ್ವಾದದ ಒಳಗಾಗ್ತಾ ಇದ್ದಾರೆ. ಇದು ಪ್ರವಾದಿನೇ ಆತ್ಮ ಇದೆ. ಈ ವರ್ಷ ಮುಗಿಸರಲ್ಲೇ ನಿಮ್ಮ ಕೈಯಲ್ಲಿ ನಿಮ್ಮ ಆಶೀರ್ವಾದ ದೇವರ ಕೈ ಒಪ್ಪಿಸ್ಲಿಕ್ಕಿದ್ದಾನೆ. ನಾನು ನೋಡ್ತಾ ಇದ್ದೀನಿ, ಒಬ್ಬರಲ್ಲ ಇಬ್ಬರಲ್ಲ, ನಿಮ್ಮ ಮನೆ ಸುತ್ತಮುತ್ತಲು, ನಿಮ್ಮ ಕೆಲಸ ಸುತ್ತಮುತ್ತಲು, ನಿಮ್ಮ ಫ್ಯಾಮಿಲಿ ಸುತ್ತಮುತ್ತಲು ಶತ್ರುಗಳು ಗೈರಸಿದ್ದಾರೆ. ಆದರೆ ಯಾವ ಶತ್ರುವಿನ ಬಲ ನಡೆಯೋದಿಲ್ಲ. ತೋಳು ಬಲ ಎಲ್ಲವನ್ನು ಮುರಿದು ಹಾಕ್ತಾ ಇದ್ದಾನೆ ದೇವರು. ನಾನು ನೋಡ್ತಾ ಇದ್ದೀನಿ, ಶತ್ರುಗಳು ಒಂದು ಕಡೆ ನಿಂತ್ಕೋತಾರೆ, ಅವ್ರ ಮಧ್ಯದಿಂದ ದೇವರು ನಿಮ್ಮ ಹೊರ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ. ದೇವರ ಆತ್ಮನ ವರ್ಡ್ನ, ಇದು ಭವಿಷ್ಯವಾಣಿ ಇದೆ. ನಿಮ್ಮ ಒಳಗೆ ಒಂದು ಆಸೆ ಇತ್ತು, ದೇವರು ನನಗೆ ಮಾತಾಡಲಿ, ದೇವರು ನಮ್ಮ ಜೊತೆ ಮಾತನಾಡಲಿ, ಭಾಳ ಆತುರದಿಂದ ನೋಡ್ತಾ ಇದ್ದೀವಿ. ಆದ್ರೆ ಪವಿತ್ರ ಆತ್ಮ ಹೇಳ್ತಾ ಇದ್ದಾನ, ಸಮಯ ಆವತ್ತು ಬರಲಿಲ್ಲ, ನೀವು ನೋಡಿದಾಗೆಲ್ಲ ಸಮಯ ಬರಲಿಲ್ಲ, ಆದರೆ ಇವತ್ತು ಸಮಯ ಬಂದಿದೆ, ಭವಿಷ್ಯವಾಣಿ ಆಗೋದು. ನಾನು ಹೇಳ್ತಾ ಇದ್ದೀನಿ, ಒಂದು ಕಡೆ ನಿಲ್ತು ಹೋಗ್ತದೆ ಆಶೀರ್ವಾದಗಳು, ಒಂದು ಕಡೆ ಕಚರಗಳು ಜಿಂತು ಹೋಗ್ತದೆ, ಒಂದು ಕಡೆ ನೀರಿನ ಸಾಲುವೆ ದಿನ ಚಾಲು ಆಗ್ತದೆ. ಝರ್ಪಿ ದಿನ ಒಂದು ದಿನ ಚಾಲು ಆಗಲಿಕ್ಕಿದೆ ಯೇಸುವಿನ ನಾಮದಿಂದ. ದೇವರ ಆತ್ಮ ಹೇಳ್ತಾ ಇದ್ದಾನೆ, ರಬ ಶಕಂದಲ ರಬ, ಇಕ್ಕಟ್ಟಿನ ದಿನಗಳು ನಿಮ್ಮ ಮೇಲೆ ಸ್ಪೆಷಲಿ ಅದನ್ನು ಮುರಿದು ಹೋಗ್ಲಿಕ್ಕಿದೆ. ನಿಮ್ಮನ್ನು ವೈರಿಯಾಗಿ, ನಿಮ್ಮನ್ನು ತಪ್ಪು ತಿಳ್ಕೊಂಡ ಜನ ಮತ್ತೆ ನಿಮ್ಮನ್ನು ಸನ್ಮಾನಿಸ್ತಾರೆ. ನಿಮ್ಮನ್ನು ಅವಮಾನ ಮಾಡಬೇಕಂತ ನಿಂತಿನವರು ನಿಮ್ಮನ್ನು ಸನ್ಮಾನಿಸ್ತಾರೆ. ಮತ್ತೆ ನೀವು ದೇವರಲ್ಲಿ ಪೂರ್ತಿಯಾಗಿ ಮುಳುಗೋಗ್ಲಿಕ್ಕೆ ಹೋಗ್ತಾ ಇದ್ದೀರಾ ಬರೋ ದಿನದಲ್ಲಿ. ಫ್ಯೂಚರಲ್ಲ ನೋಡದೆ ಇವತ್ತು ದೇವರಲ್ಲಿ ಅಷ್ಟು ಆತುರದಿಂದ ಇಲ್ಲ, ಫ್ಯೂಚರಲ್ಲಿ ಬಹಳಷ್ಟು ಆತುರದಿಂದ ನೋಡ್ತಾ ಇದ್ದೀನಿ, ಮುಳುಗೋಗ್ತಾ ಇದ್ದೀರಾ. ಮತ್ತೆ ನಾನು ನೋಡ್ತಾ ಇದ್ದೀನಿ, ದೇವರ ಆತ್ಮನ ತೋರಿಸ್ತಾ ಇದ್ರು, ನೀವು ದೀಕ್ಷಾ ಸ್ಥಾನ ತಗೊಳಕ್ಕೆ ರೆಡಿ ಆಗ್ತಾ ಇದ್ದೀರಾ ಆತ್ಮದಲ್ಲಿ. ನಿಮ್ಮ ಫ್ಯಾಮಿಲಿ ಎಲ್ಲ ದೇವರ ಮಗನಾಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇದು ನನ್ನ ಆತ್ಮದ ನೋಡ್ತಾ ಇದ್ದೀನಿ. ನೀವು ಬ್ಯಾಪ್ಟಿಸಮ್ ತಗೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದೀರಾ ಆತ್ಮದಲ್ಲಿ ಮುಳುಗಲಿಕ್ಕೆ. ನಿಮ್ಗೆ
ಗೊತ್ತಾಗಿದೆ ಸತ್ಯ, ಮತ್ತೆ ಇನ್ಮೇಲಿಂದ ದೇವರ ಜೀವಿತದಲ್ಲಿ ಸತ್ಯ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾರೆ. ಇದು ಭವಿಷ್ಯವಾಣಿ ಇದೆ. ಗಾಡ್ ಬ್ಲೆಸ್ ಯು. ನೀವು ನೋಡ್ತಾ ಇರುವಂತ ನಿಮ್ಮ ಕುಟುಂಬಗಳ ಮೇಲೆ ಆಶೀರ್ವಾದ, ಫ್ಯಾಮಿಲಿ ಮೇಲೆ ಆಶೀರ್ವಾದ. ನಾನು ನೋಡಿದೆ, ನಿಮ್ಮ ಸುತ್ತಮುತ್ತಲ ವೈರಿಗಳಿದ್ದಾರೆ, ಆದರೆ ಅವರ ತೋಳು ಬಲ ನಡೆಯೋದಿಲ್ಲ, ಅವ್ರ ಮಂತ್ರ ಬಲ ನಡೆಯೋದಿಲ್ಲ, ಅವರ ಶಕ್ತಿಗಳು ಬರೋದಿಲ್ಲ. ದುಷ್ಟಾತ್ಮಗಳು ಮನೆ ಮೇಲೆ ಕಳಿಸಿದ್ದಾರೆ, ಆದರೆ ಅದು ಎಲ್ಲವನ್ನು ದೇವರು ಫೈಟ್ ಮಾಡ್ಲಿಕ್ಕಿದ್ದಾರೆ. ಇವತ್ತು ರಾತ್ರಿನೇ ಏಂಜಲ್ಸ್ಗಳು ಯುದ್ಧಗಳು ನಡೀಲಿ ಯೇಸು ನಾಮದಿಂದ. ಫೈರ್ ಆಗಲಿ, ಫೈರ್ ಆಗಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅನುಗ್ರಹ ತುಂಬಿಸ್ತಾ ಇದ್ದಾನೆ ನಿಮ್ಮ ಫ್ಯಾಮಿಲಿಗಳ ಮೇಲೆ. ಆಮೆನ್. ಹಾರಿ 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 ಹೇಳ್ರಿ. ಏನ್ ಬ್ರದರ್, ನಮ್ದು ಇದು ಆಯ್ತ್ರಿ, ಪ್ರೊಫೆಸಿ ಆಯ್ತ್ರಿ ಬ್ರದರ್. ಓ ಆಮೆನ್. ಬಾಳ ಧನ್ಯವಾದ ರೀ ಬ್ರದರ್, ಬಾಳ ಖುಷಿ ಆಯ್ತ್ರಿ. ದೇವ್ರಿಗೆ ಹೇಳ್ಬೇಕದು ಧನ್ಯವಾದ. ಆಮೇನ್ ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ನಿಮ್ಮ ಮುಖಾಂತರ ಭವಿಷ್ಯವಾಣಿ ಎಲ್ಲವೂ ಸತ್ಯವರಿ. ಹೌದಾ? ನೀವ್ ಏನೇನ್ ಹೇಳಿರಿ ಎಲ್ಲವೂ ಸತ್ಯವರಿ. ಓಕೆ ಓಕೆ. ಏನಂತ ದೇವರ ಆತ್ಮ ನಿಮ್ಮ ಲೈಫಿನಲ್ಲಿ ಬಹಳ ಬಿಗ್ಗೆಸ್ಟ್ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹೌದ್ರಿ. ಆಮೇನ್ ಆಮೇನ್ ಆಮೇನ್. ನೀವ್ ದೀಕ್ಷಾ ಸ್ನಾನ ತಗೊಂಡ್ರಿ ಮನ್ಸಿನಾಗ ಅಂತಲತ್ತೀರಿ, ಅದೂನು ಸತ್ಯ ಅದ. ಮತ್ತೆ ನೀವು ನಾನು ದಿನ ನಮ್ ಫೂಟಿ ಹಾಕಿ ಬರ್ನುಂಟದ ಅಂತ ಇದು ಪಡ್ತಾ ಇದ್ದೀನಿ ಬ್ರದರ್. ಅದನ್ನು ಹೇಳಿದ್ರಿ ಸತ್ಯ ಅದ. ಬಿಗ್ಗೆಸ್ಟ್ ಇದಾಗ್ತೀರಿ ಅಂತ ಹೇಳಿದ್ರಿ ಬ್ರದರ್. ಅವೆಲ್ಲವೂ ಕೇಳಿಸ್ ಬಹಳ ಖುಷಿ ಆಗ್ತಾ ಇದೆ ಬ್ರದರ್. ಓಕೆ, ದೇವರ ಆಶೀರ್ವಾದ. ಎಷ್ಟೇ ಕಷ್ಟ ಬರ್ಲಿ ದೇವ್ರ ನನ್ನ ಜೊತೆ ಇದ್ದಾನಂತ ಒಂದು ಮಾತು ನೆನಗಿಟ್ಕೊಡ್ರಿ. ಆಮೇನ್ ಆಮೇನ್ ಆಮೇನ್. ಅಭಿಷೇಕ್ ಪಾಸ್ಟರ್ ಮುಖಾಂತರ ಇದಾಗ್ತಾ ಇದೆ ಬ್ರದರ್, ನಂಗೆ ಬಹಳ ಖುಷಿ ಆಗ್ತಾ ಇದೆ. ಹೇಳಿ. ಅಭಿಷೇಕ್ ಪಾಸ್ಟರ್ ಮುಖಾಂತರ ಈ ವಾಣಿ ಭವಿಷ್ಯವಾಣಿ ಆಗ್ತಾ ಇದೆ, ನಂಗೆ ಬಹಳ ಖುಷಿ ಆಗ್ತಾ ಇದೆ ಬ್ರದರ್. ಓಕೆ ಬ್ರದರ್, ರಿಸೀವ್ ಮಾಡ್ಕೊಡ್ರಿ. ದೇವ್ರ ಆಮೇನ್. 91 ಕೀರ್ತನೆ ದೇವ್ರ ನಿಮ್ ಲೈಫ್ ನಮ್ಗೆ ಕೊಡ್ತಾ ಇದ್ದಾರೆ. ಇದು ವಾಗ್ದಾನ. ಆಮೇನ್ ಆಮೇನ್. 91 ಅಲ್ಲಿ ಆತನ ದೂತರು ಬಂದು ರೆಕ್ಕೆಗಳಲ್ಲಿ ನಿಮ್ಮನ್ನ ಕಾಪಾಡ್ತಾರೆ. ಇದು 100ಕ್ಕೆ 100 ಸತ್ಯ ಅದ. ನಿಮ್ಮ ಜೀವಮಾನ ಇರೋ ತನಕ ಇದು ಶ್ವಾಸದಲ್ಲಿ ದೇವ್ರು ಇಟ್ಕೊಳ್ಳೋರದ. ಇದು ಭವಿಷ್ಯವಾಣಿ ಇದ. ಮತ್ತೆ ನೀವು ಸ್ಟಾರ್ಟಿಂಗ್ ಹಿಡಿದು ಫೋಟೋ ಹಾಕ್ಲತ್ತೀರಿ, ಗೊತ್ತಾಯ್ತದೋ ಆಗ್ತದ. ಯಾಕಾಗಲ್ಲ ನಮ್ ಫೋಟೋ ಯಾಕೆ ಮುಂದ್ ಬಂದಿಲ್ಲ, ನಮ್ ಫೋಟೋ ಬಂದ್ ಬಿ ಹೋಯ್ತು ಖರೆ ಯಾಕೆ ಹೇಳಿಲ್ಲ ಅಂತಿದ್ದೀರಾ. ದೇವರ ಸಮಯ ಇವತ್ತಿನ ದಿವಸ ಅದ. ಸತ್ಯ ರೀ ಬ್ರದರ್, ಸತ್ಯ ರೀ. ಓಕೆ, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಬೇಗವಾಗಿ ದೇವರ ಮಗನಾಗ್ತಾ ಇದ್ದೀರಾ. ಕಂಗ್ರಾಚುಲೇಷನ್ ನಿಮ್ ಫ್ಯಾಮಿಲಿ. ಆಮೇನ್ 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 ಬ್ರದರ್, ಆಮೇನ್. ಅವಾಗ ನನ್ನ ಫೋಟೋ, ನನ್ನ ಕುಟುಂಬದ ಫೋಟೋ ಬಂದಾಗ ನೀವು ಹೇಳಿದಿರಿ, ಬ್ರದರ್ ಎಲ್ಲವೂ ತಾಳಿದಿರಿ, ಇವಾಗ ನಿಮ್ಮ ಕಾಲ ಪ್ರಾರಂಭ ಆಗಿದೆ ಅಂತ. ನೀವು ಹೇಳಿದ ಮರ್ದಿನನೇ 4 ಪೋಸ್ಟು ಅಪ್ರೂವಲ್ ಆದವು ಬ್ರದರ್. ಆ 4 ಪೋಸ್ಟು ಸುಮಾರು 11 ವರ್ಷದಿಂದ ಪೆಂಡಿಂಗ್ ಇತ್ತು. 11 ವರ್ಷದಿಂದ ಅಪ್ರೂವಲ್ ಆಗಲಿಲ್ಲ ಬ್ರದರ್. ಅದಕ್ಕೆ ತಾವು ಹೇಳಿದಿರಿ ಬ್ರದರ್, 9 ತಿಂಗಳ ಹೆಂಗೆ ಡೆಲಿವರಿ ಆಗುತ್ತದ, ಆ 9 ತಿಂಗಳ ನಂತರ ಕೂಸು ಮಗು ಡೆಲಿವರಿ ಡೆಲಿವರಿ ಆದ್ಮೇಲೆ ಹೆಂಗೆ ಖುಷಿ ಆಗ್ತದ, ಹಂಗ ಲಾಸ್ಟ್ ಪೀರಿಯಡ್ ಇದೆ. 4 ಮಗ್ಗದಲ್ಲಿ ನಿಮ್ಮ ಎಲ್ಲ ಬಂಧನಗಳಿವೆ. ಆ ಬಂಧನಗಳು ಬಿಡುಗಡೆ ಆಗಿವೆ ಅಂದ್ರೆ ಆ ಹೇಳಿನ ಮಾರನೇ ದಿನನೇ ಇನ್ನೊಂದು ಖುಷಿ. ನನಗೆ ಮತ್ತೊಂದು ಸ್ಕೂಲ್ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಬ್ರದರ್, ಅದನ್ನು ಕೂಡ ಕ್ಲಿಯರ್ ಆಯಿತು. 25 ಲಕ್ಷ ರೂಪಾಯಿ. ಇವತ್ತ ನಾನು ಇಲ್ಲಿ ಬರೋದ್ರಿಂದ, ಈ ಚರ್ಚಿಗೆ ಬರೋದ್ರಿಂದ ನಾ ಯಾವ ಚರ್ಚಿಗೆ ಹೋಗಿಲ್ಲ. ನಾನು ಮೊದಲನೇ ವ್ಯಕ್ತಿ ಕುಟುಂಬದ ಸಹಿತ ಬರ್ತಕ್ಕಂಥ ಸನ್ನಿವೇಶ ಸಿರಿಪ್ ಅಭಿಷೇಕ್ ಪಾಸ್ಟರ್ ಚರ್ಚಿಗೆ ಬರ್ತಾ ಇದ್ದೀನಿ. ರಾತ್ರಿ ಬೆಳಗನೆ ಎಚ್ಚರಿಕೆ ಇದ್ದೀನಿ ಬ್ರದರ್, 6:30 ಮಗೊಂಡಿನಿ. 7 ತಡ ಅಭಿಷೇಕ್ ಪಾಸ್ಟರ್ ಚರ್ಚಿಗೆ ಹೋಗ್ಬೇಕು ಅಂತ ಓಡ್ತಾ ಇದ್ದೀನಿ. ನಾನು ದೇವ್ರ ಮೇಲೆ ಒಟ್ಟು ನಂಬಿಕೆ ಇದ್ದಿಲ್ಲ, ಆದ್ರೆ ನಿಮ್ಮ ಮುಖಾಂತರ ಇವತ್ತ ನನಗೆಲ್ಲವೂ ರೀತಿ ನಮ್ಮ ಮನ್ಯಾಗ ಆಕೆಗೂ ಕೂಡ ಬಿಡುಗಡೆ ಆಗಿದೆ. ಆಕೆಗೂ ಕೂಡ ಒಂದು ದೊಡ್ಡ ಸೈತಾನ್ನೇ ಹಿಡಿದಿತ್ತು. ನಮ್ಮ ಮನೆಯಲ್ಲಿ ಎಂದೂ ಖುಷಿನೇ ಇರಲಿಲ್ಲ, ನಾನು ನಂಬ್ತಿದ್ದಿಲ್ಲ. ಆದ್ರೆ ಇಲ್ಲಿ ನೋಡ್ತಾ ಇದ್ದೀನಿ, ಇವತ್ತು ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಕಣ್ಣೀರು ತಗೊಂಡು ಬಂದು ನಕ್ಕೋತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಅಭಿಷೇಕ್ ಪಾಸ್ಟರ್, ನೀವು ಇಂಥವ್ರು ಇದ್ದೀರಿ, ಎಲ್ಲರ ಕಷ್ಟದಾಗ ದೇವರ ರೂಪದಲ್ಲಿ ನೀವು ನಿಮ್ಮ ಮುಖಾಂತರ ನಮಗೋಸ್ಕರ 21 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ಇದು ಸಣ್ಣದಲ್ಲ. ನಾವೆಲ್ಲ 1 ದಿವಸ ಉಪವಾಸ ಮಾಡಕ್ಕೆ ಓಡಾಡ್ತೀವಿ, ತಕ್ಲಿ ಪಡ್ತೀವಿ. 21 ದಿವಸ ಕುಂತು ಎಲ್ಲರದು ಖುಷಿಗೋಸ್ಕರ ಪ್ರಾಫೆಸಿ ಎಷ್ಟು ಕೊಡ್ತಾ ಇದ್ದೀರಿ ಒಂದೊಂದು. ಈಗ ನಾನು ನೋಡಿದೆ ಅಲ್ಲ ಬ್ರದರ್, ಇಂಥ ಒಬ್ಬ ಮನುಷ್ಯ, ಮಲಗಿನ ಮನುಷ್ಯ, ಅವ್ರು ಹೇಳ್ತಾರ ಎದ್ದು ಕ್ಯಾನ್ಸರ್ ಪೇಷಂಟ್. ಇದನ್ನು ಕೂಡ ನಾವು ಲೈವ್ ನೋಡಿದ್ದೀವಿ. ಎಷ್ಟೋ ಮಂದಿ
ಪೇಷಂಟ್ಗಳು ಸಾವು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಂಥವ್ರು ಬೀದರ್ ಜಿಲ್ಲೆದಾಗ ಯಾರಾದರೂ ಏಕಾಏಕ ಅದಾದ್ರೆ ಅದು ಅಭಿಷೇಕ್ ಪಾಸ್ಟರ್. ಇವತ್ತು ಅಭಿಷೇಕ್ ಪಾಸ್ಟರ್ ಅಂತ ನಾನು ವರ್ಣನೆ ಸುಮ್ಮನೆ ಮಾಡಲ್ಲ. ಇವತ್ತು ದೇವರ ಆಲಯದಾಗ ಬಹಳ ಅದ್ಭುತ ರೀತಿಯಿಂದ ನನ್ನ ಜೀವಿತದಾಗ ಎಲ್ಲವೂ ರೀತಿ ನನ್ನ ಮಗಳದು ಆಕಿಗೂ ಕೂಟ ಮಾಟ ಮಂತ್ರ ಇತ್ತು, ಆಕಿಂದು ಬಿಡುಗಡೆ ಆಗಿದೆ. ಇವತ್ತು ಎಲ್ಲವೂ ಖುಷಿ ನೋಡ್ತಾ ಇದ್ದೀನಿ. ನನ್ನ ಜೀವಿತದಾಗ ಇಂಥ ಒಬ್ಬ ಸೇವಕರು ಸಿಕ್ಕಿದಾರಂದ್ರೆ ಇವ್ರು ಉಪಯೋಗ ತೆಕ್ಕೋಬೇಕು. ನಾವೆಲ್ಲರೂ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಬಂಧುಗಳೇ. ದಯವಿಟ್ಟು ಅವ್ರು ನಮಗೋಸ್ಕರ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ನಾವು ಮಾಡಬೇಕು. ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಶಕ್ತಿ ಕೊಡಬೇಕು. ಈ ದೇಶ ಅಲ್ಲ, ಅವರು ಹೊರ ದೇಶದಾಗೂ ಕೂಡ ಸೇವೆ ಮಾಡಂತ ನಾನು ಶುಭ ಹಾರೈಸಿ ಅವರ ಒಂದು ಟೀಮಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೈ ಕ್ರಿಸ್ಟ್.